ಎಲ್ಲರಿಗೂ ನಮಸ್ಕಾರ. ನಾವು ಈ ಡೂ ಐಡಿಯನ್ನು ಕಾಪಿ ಮಾಡೋದು ಹೇಗೆ ಅಂತ ಹೇಳಿ ಚಿಕ್ಕದಾಗಿ ನೋಡೋಣ. ಮೊದಲು ಕ್ರೋಮ್ ಅನ್ನು ಓಪನ್ ಮಾಡಿ diksha.gov.in ಅಥವಾ diksha.gov.in/ke/get ಯಾವ ಅಡ್ರೆಸ್ ಬೇಕು ಆ ಅಡ್ರೆಸ್ ಸಂದರ್ಭಕ್ಕೆ ಅನುಗುಣವಾಗಿ ದೀಕ್ಷಾ ಪೋರ್ಟಲ್ ಇದ್ದು ಹಾಕಿ ಅಡ್ರೆಸ್ ಬಾರಲ್ಲಿ. ಆಮೇಲೆ ಅಲ್ಲಿ ಈ ಪೇಜಿನಲ್ಲಿ ನಿಮಗೆ QR ಕೋಡ್ ಎಂಟರ್ ಮಾಡಲಿಕ್ಕೆ ಕೇಳ್ತದೆ. ಸೊ QR ಕೋಡನ್ನು ಎಂಟರ್ ಮಾಡಲಿಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಹೋಗಿ ಅಲ್ಲಿ QR ಕೋಡಿನ ಕೆಳಭಾಗದಲ್ಲಿ QR ಕೋಡಿನ ಡಯಲ್ ಕೋಡ್ ಇದೆ, ಅದನ್ನು ಕಾಪಿ ಮಾಡಿ ಅಥವಾ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. QR ಕೋಡನ್ನು ಸ್ಕ್ಯಾನ್ ಮಾಡಿದರೂ ಆಗ್ತದೆ. ನಂತರ ಆ ಡಯಲ್ ಕೋಡನ್ನು ಹಾಕಿ ಸರ್ಚ್ ಅಂತ ಕೊಡಿ. ಸೊ ಆಗ ನಿಮ್ಮ ಆ QR ಕೋಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಕಂಟೆಂಟ್ ಎಲ್ಲ ಕಾಣಿಸಿಕೊಳ್ತದೆ. ಎಷ್ಟು ಇದೆ ಆ ಕಂಟೆಂಟ್ ಎಲ್ಲವೂ ಸೂಟೇಬಲ್ ಹೌದಾ ಅಲ್ಲ ಎನ್ನುವಂಥದ್ದು ಅದು ನಿಮ್ಮ ವಿವೇಚನೆಗೆ ಮತ್ತು ತೀರ್ಮಾನಕ್ಕೆ ಬಿಟ್ಟದ್ದು. ಆದರೆ ಪ್ರತಿ ಕಂಟೆಂಟನ್ನು ಕ್ಲಿಕ್ ಮಾಡಿದಾಗ ನೀವು ಅಡ್ರೆಸ್ ಬಾರಲ್ಲಿ ನೋಡಿದರೆ ನಿಮಗೆ ಕಾಣ್ತದೆ ಅಲ್ಲಿ ಕಂಟೆಂಟ್ ಆದ ನಂತರ ಡೂ ಅಂತೇಳಿ ಅಂಡರ್ಸ್ಕೋರ್ ಇದ್ದು ಒಂದು ನಂಬರ್ ಇದೆ, ಅದು ಡೂ ಐ ಡಿ ನೀವು ಕಾಪಿ ಮಾಡಬೇಕಾದದ್ದು. ಅದರ ನಂತರ ಉಳಿದದೆಲ್ಲ ಇದೆ, ಡಯಲ್ ಕೋಡ್ ಪುನಃ ರಿಪೀಟ್ ಆಗ್ತದೆ. ನಂತರ ಪೇರೆಂಟ್ ಡೂ ಐ ಡಿ ಅಂತೇಳಿ ಯಾವ ಸೆಕ್ಷನಲ್ಲಿ ಅದು ಬರ್ತದೆ ಅನ್ನುವಂಥದ್ದಿದೆ. ಸೊ ಅದು ನಿಮಗೆ ಬೇಡ, ನಮಗೆ ಯಾರಿಗೂ ಕಂಟೆಂಟ್ ಇದ್ದು ಆ ಪರ್ಟಿಕ್ಯುಲರ್ ಕಂಟೆಂಟ್ ಇದ್ದು ಡೂ ಐ ಡಿ ಅಲ್ಲಿ ಕಂಟೆಂಟ್ ಆದ ನಂತರ ಫಸ್ಟಿಗೆ ಸಿಗುವಂಥ ಡೂ ಅಂಡರ್ಸ್ಕ್ರೋಲ್ ಇದೆ, ಅದನ್ನು ನೀವು ಕಾಪಿ ಮಾಡ್ಬೋದು. ಇದೇ ರೀತಿ ನೀವು ಇದನ್ನು ಕಾಪಿ ಮಾಡಿ ಬೇಕಾದ ಸ್ಥಳದಲ್ಲಿ ಪೇಸ್ಟ್ ಮಾಡುವಂಥದ್ದು. ಎಕ್ಸೆಲ್ ಶೀಟ್ ಇರ್ಬೋದು, ಎಲ್ಲೂ ಇರ್ಬೋದು, ಅದು ನಿಮಗೆ ಬಿಟ್ಟದ್ದು. ನಾನು ನೋಟ್ ಪ್ಯಾಡಲ್ಲಿ ಕಾಪಿ ಮಾಡಿಟ್ಟಿದ್ದೇನೆ. ಇದೇ ರೀತಿ ದೀಕ್ಷಾ ವೆಬ್ಸೈಟ್ನಲ್ಲಿ ನಿಮಗೆ ಬೇರೆ ಕಡೆ ಕಾಮನ್ ದೀಕ್ಷಾ ವೆಬ್ಸೈಟಲ್ಲಿ ಬೇಕಾದಷ್ಟು ಕಂಟೆಂಟ್ ಲಭ್ಯವಿದೆ. ಹೀಗಾಗಿ ದೀಕ್ಷಾ ಪೋರ್ಟಲ್ನಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡುವಾಗ ನಿಮಗೆ ಯಾವ ಕಂಟೆಂಟ್ ಬೇಕಾದರೂ ಅದನ್ನು ನೀವು ನಿಮ್ಮ ಕೋರ್ಸಿಗೆ ಇಂಪೋರ್ಟ್ ಮಾಡಿಕೊಳ್ಬೇಕು, ಅಥವಾ ನಿಮ್ಮ ಕಂಟೆಂಟಾಗಿ ಬಳಸ್ಕೊಳ್ಬೇಕು, ಅಥವಾ ನೀವು ಅದನ್ನು ಎಡಿಟ್ ಮಾಡಿ ಬಳಸ್ಕೊಳ್ಬೇಕು, ಅಥವಾ ಯಾವುದೇ ಕಾರಣಕ್ಕಾಗಿ ದೀಕ್ಷಾ ಡೂ ಐ ಡಿಯನ್ನು ಕಾಪಿ ಮಾಡಿಕೊಳ್ಳಿಕ್ಕೆ ಇದೇ ವಿಧಾನವನ್ನು ಅನುಸರಿಸುವಂಥದ್ದು. ನಮಗೆ ಲಾಗಿನ್ ಆಗಲಿಕ್ಕೆ ಎಲ್ಲ ಗೊತ್ತಿದೆ. ಇನ್ ಕೇಸ್ ಲಾಗಿನ್ ಆಗಲಿಕ್ಕೆ ಬೇಕಾದರೆ ಲಾಗಿನ್ ಆಗ್ಬೋದು, ಅಥವಾ ನೇರವಾಗಿ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ ನಂತರ ಅಲ್ಲಿ ಸೈಡಿಗೆ ಫಿಲ್ಟರ್ ಆಪ್ಷನ್ ಇದೆ. ಸೆಲೆಕ್ಟ್ ಬೋರ್ಡ್, ಕನ್ನಡ ಕಂಟೆಂಟ್ ಬೇಕಾದರೆ ಕರ್ನಾಟಕ, ಕನ್ನಡ ಮತ್ತು ಇಂಗ್ಲೀಷ್ ಬೇಕಾದರೆ ಕರ್ನಾಟಕ ಮತ್ತು NCERT ಎರಡನ್ನು ಕ್ಲಿಕ್ ಮಾಡಿದ್ರೆ ಒಳ್ಳೆಯದು. ನಂತರ ಮೀಡಿಯಂ ಕನ್ನಡ, ಕ್ಲಾಸ್ 9th, ನಂತರ ಸಬ್ಜೆಕ್ಟ್ ಸೈನ್ಸ್. ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಕಂಟೆಂಟ್ ಬೇಕಾದರೆ ಆ ಕಂಟೆಂಟನ್ನು ಸರ್ಚ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ತುಂಬ ಕಂಟೆಂಟ್ ಇದೆ. ಸೊ ನನಗೆ ಯಾವುದಾದ್ರೂ ಒಂದು ಕಂಟೆಂಟನ್ನು ಓಪನ್ ಮಾಡಲಿಕ್ಕೆ ಈಗ ಜಸ್ಟ್ ಉದಾಹರಣೆಗೆ ಅಷ್ಟೇ ಇಲ್ಲಿ ನೋಡಿದರೆ ILPಯ PPTಯನ್ನು ಇಲ್ಲಿ PDF ಮಾಡಿ ಹಾಕಿದ್ದಾರೆ. ಉದಾಹರಣೆಗೆ ನನಗೆ ಇದೇ ಕಂಟೆಂಟ್ ಕಾಪಿ ಮಾಡಬೇಕಂತ ಇದ್ರೆ ಏನಿಲ್ಲ, ಮೇಲೆ ನೋಡಿ diksha.gov.in ಅಂತ ಇದೆ, ಪ್ಲೇ ಕಂಟೆಂಟ್ ಅಂತ ಇದೆ, ನಂತರ ಡೂ ಆದ ನಂತರ ಡೂ ಅಂಡರ್ಸ್ಕೋರ್, ನಂತರ ಒಂದು ನಂಬರ್ ಇದೆ, ಕ್ವಶನ್ ಮಾರ್ಕಿನವರೆಗೆ. ಕ್ವಶನ್ ಮಾರ್ಕ್ ತಗೊಳ್ಳಿಕ್ಕಿಲ್ಲ, ಅಲ್ಲಿಯವರೆಗೆ ಕಾಪಿ ಮಾಡಬೇಕು. ನಿಮಗೆ ಅದರ ಇಮೇಲಲ್ಲಿ ನಾನು ನಿಮ್ಮ ಡ್ರೈವ್ ಲಿಂಕನ್ನು ಕಳಿಸಿದ್ದೆ. ಸೊ ನಾನು ಈಗ ಗುರುತ್ವ ಪಾಠದ ಒಳಗೆ ಹೋಗಿ ಅಲ್ಲಿ ಕನ್ನಡ ಮೀಡಿಯಂ ಅಂತ ಇದೆ, ಇಲ್ಲಿ ಯಾವುದೇ ಕಂಟೆಂಟ್ ಇಷ್ಟವರೆಗೆ ಇಲ್ಲ. ಸೊ ನಾನು ಇಲ್ಲಿರುವಂತಹ ಎಕ್ಸೆಲ್ ಫೈಲನ್ನು ಓಪನ್ ಮಾಡ್ತೇನೆ ಅಥವಾ ಸ್ಪ್ರೆಡ್ಶೀಟ್ ಫೈಲನ್ನು ಓಪನ್ ಮಾಡ್ತೇನೆ. ಅಲ್ಲಿ ಘಟಕಾಂಶ ಅಂತ ಇದೆ. ಸೊ ಘಟಕಾಂಶ ಪ್ರತ್ಯೇಕವಾಗಿ ಯಾವುದು ಹೇಳುವುದಂದರೆ ಇಲ್ಲಿ ಇಡೀ ಟೆಕ್ಸ್ಟ್ ಬುಕ್ ಇದೆ. ಹಾಗಾಗಿ ನಾನು ಡಿಜಿಟಲ್ ಅಥವಾ ಇ ಟೆಕ್ಸ್ಟ್ ಬುಕ್ ಅಂತ ಬರೀತೇನೆ, EXT. ಅಂತ ಬರೀತೇನೆ. ಡೂ ಐ ಡಿ ಬರೀತೇನೆ.
ನಂತರ ನಾನು ಸ್ವಲ್ಪ ಹೊತ್ತಿನಲ್ಲಿ ಅದು ಆಟೋಮ್ಯಾಟಿಕ್ ಆಗಿ ಸೇವ್ ಆಗ್ತದೆ. ಸೇವ್ ಟು ಡ್ರೈವ್ ಅಂತ ಕಾಣ್ತಾ ಇದೆ ನಿಮಗೆ. ಹೀಗೆ ಒಂದೊಂದೇ ಕಂಟೆಂಟನ್ನು ದೀಕ್ಷಾ ಪೋರ್ಟಲಲ್ಲಿ ಯಾವುದು ಇದೆ ನಮಗೆ ಯೂಸ್ ಆಗ್ತದೆ ಅದನ್ನು ನಾವು ಕಾಪಿ ಮಾಡುವಂಥದ್ದು. ಕಾಪಿ ಮಾಡಿ ನಂತರ ಅಲ್ಲಿ ಹೋಗಿ ನಮ್ಮ ಯೂನಿಟ್ನ ಎಕ್ಸೆಲ್ ಶೀಟ್ನಲ್ಲಿ ಪೇಸ್ಟ್ ಮಾಡುವಂಥದ್ದು. ಅದೇ ರೀತಿ ನೀವು ಯಾವುದೇ ಒಂದು ಕಂಟೆಂಟಿನ ಡು ಐ ಡಿಯನ್ನು ಹೊಂದಿದ್ದಲ್ಲಿ ಅಥವಾ ನೀವು ಈಗಾಗಲೇ ಕಾಪಿ ಮಾಡಿರುವಂತಹ ಡು ಐ ಡಿ ಇದ್ದರೆ ಅದನ್ನು ಸಹ ನೀವು ಸರ್ಚ್ ಮಾಡಿ ಮತ್ತು ಪುನಃ ಅದೇ ಕಂಟೆಂಟನ್ನು ನೋಡ್ಬೋದು. ಸೊ ನಿಮಗೆ ಯಾವುದೇ ಕಂಟೆಂಟ್ ಹುಡುಕಲಿಕ್ಕೆ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅಥವಾ ನಿಮಗೆ ಆಮೇಲೆ ಅದನ್ನು ತರೋವಾಗಿ ಎಕ್ಸಾಮಿನ್ ಮಾಡಬೇಕಂತ ಇದ್ದರೆ, ರಿವ್ಯೂ ಮಾಡಬೇಕಂತ ಇದ್ದರೆ ಹೊರಗಿನಿಂದ ಬಾಹ್ಯವಾಗಿ, ಆಗ ನೀವು ಈ ಡು ಐ ಡಿಯನ್ನು ಸರ್ಚ್ ಬಾರಲ್ಲಿ ಹಾಕಿ ಸರ್ಚ್ ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಕಂಟೆಂಟ್ ಖಂಡಿತ ಸಿಗ್ತದೆ. ನೀವು ಮುಂದೆ ರಿವ್ಯೂ ಮಾಡುವಾಗ ವರ್ಕ್ ಸ್ಪೇಸಲ್ಲಿ ಸಹ ಸರ್ಚ್ ಬಾರ್ ಇದೆ, ಅಲ್ಲಿ ಸಹ ಡು ಐ ಡಿಯನ್ನು ಹಾಕಿ ಸರ್ಚ್ ಮಾಡಲಿಕ್ಕೆ ಆಗುವಂಥದ್ದು. ಸೊ ಡು ಐ ಡಿ ನಿಮಗೆ ಯಾವುದೇ ಕಂಟೆಂಟನ್ನು ಸುಲಭವಾಗಿ ಪಡೀಲಿಕ್ಕೆ ದೀಕ್ಷಾ ಪೋರ್ಟಲ್ನಲ್ಲಿ ಸಹಾಯ ಮಾಡ್ತದೆ. ಹೇಗೆ ನಮ್ಮ ಬೇರೆ ವೆಬ್ ಬ್ರೌಸರ್ಗಳಲ್ಲಿ ನಾವು ಲಿಂಕನ್ನು ಪಡ್ಕೊಂಡದ್ದನ್ನು ಶೇರ್ ಮಾಡ್ತೇವೆ ವಾಟ್ಸಪ್ಪಲ್ಲಿ ಮತ್ತು ಬೇರೆ ಬೇರೆ ಮೀಡಿಯಾದಲ್ಲಿ, ಅದೇ ರೀತಿ ಡು ಐ ಡಿಯನ್ನು ಬಳಸಿಕೊಂಡು ನಾವು ದೀಕ್ಷಾ ಪೋರ್ಟಲ್ನಲ್ಲಿ ಬೇಕಾದ ಕಂಟೆಂಟನ್ನು ಪಡ್ಕೊಳ್ಳುವಂಥದ್ದು, ನೇವಿಗೇಟ್ ಮಾಡುವಂಥದ್ದು ಮಾಡಲಿಕ್ಕೆ ಸಾಧ್ಯವಿದೆ.